ಹಾಯ್, ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಕೇಳಿ ಆನಂದಿಸಿ. ಒಲವಿನ ದೇವತೆ 5ನೇ ಸಂಚಿಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಮ್ಮ, ನಾನು ಯಾವ ಹುಡುಗನನ್ನು ಲವ್ ಮಾಡ್ತಿಲ್ಲ, ನನ್ನ ನಂಬು ಪ್ಲೀಸ್ ಎಂದು ಶ್ರೇಯಾ ದೀನವಾಗಿ ಕೇಳಿದರೆ ಗೌರಿ ಅವರು, ಸರಿ, ನಿನ್ನ ಮಾತು ನಂಬುತ್ತೇನೆ, ಅದಕ್ಕೂ ಮೊದಲು ನೀನು ನನ್ನ ಮೇಲೆ ಆಣೆ ಇಡು, ನಾನು ಮದುವೆ ಆಗುತ್ತೀನಿ ಅಂತ ಎಂದರು. ಶ್ರೇಯಾ ಕಣ್ಣಲ್ಲಿ ನೀರು ತುಳುಕಿತು. ನಿನಗೆ ಯಾಕಮ್ಮ ನನ್ನ ಮದುವೆ ಮಾಡಿ ಕಳಿಸಲು ಇಷ್ಟು ಅವಸರ? ನಾನು ನಿಮಗೆ ಭಾರವಾಗಿದ್ದೀನ? ಹೇಳಮ್ಮ. ಒಂದು ವೇಳೆ ನೀನು ಇದೇ ಕಾರಣಕ್ಕೆ ನನ್ನ ಮದುವೆ ಮಾಡಲು ನೋಡುತ್ತಿದ್ದರೆ ಹೇಳು, ನಾನು ನಿಮಗೆ ಭಾರವಾಗಿ ಇಲ್ಲಿ ಇರುವುದಿಲ್ಲ, ಯಾವುದಾದರೂ ಕೆಲಸಕ್ಕೆ ಸೇರಿಕೊಂಡು ಹೋಗುತ್ತೇನೆ ಎಂದಳು ಶ್ರೇಯಾ. ಹೋಗುತ್ತೀಯಾ ಹೋಗು, ಆದರೆ ಮತ್ತೆ ಈ ಮನೆಗೆ ಬರಬೇಡ ಎಂದರು ಗೌರಿಯವರು. ಇಷ್ಟು ಹೊತ್ತು ಮಡದಿಯ ಹುಚ್ಚಾಟ ಸಹಿಸಿ ಸಾಕಾದ ಮಂಜುನಾಥ್ ಹೇಳದ ಮಾತು ಕೇಳಿ ಸಹಿಸಲು ಆಗದೆ ಕಪಾಳಕ್ಕೆ ಬಾರಿಸಿದರು. ಒಂದು ಕ್ಷಣ ಎಲ್ಲರೂ ದಂಗಾದರು. ಎಂದೂ ತಮ್ಮ ಮೇಲೆ ಕೈ ಮಾಡದ ಪತಿ ಇಂದು ಕೈ ಮಾಡಿರುವುದು ಒಂದೆಡೆ ಆದರೆ, ಮಕ್ಕಳ ಮುಂದೆ, ಸೊಸೆಯಾಗುವವಳ ಮುಂದೆ ಕೈ ಮಾಡಿದ್ದು ಅವರಿಗೆ ಅವಮಾನವಾದಂತಾಗಿ ಸೆಟೆದು ನಿಂತರು. ಇನ್ನು ಇಷ್ಟು ಹೊತ್ತು ಸುಮ್ಮನೆ ನೋಡುತ್ತಾ ನಿಂತಿದ್ದ ಶಶಾಂಕ್ ತಂದೆ ತನ್ನ ಪ್ರೀತಿಯ ತಾಯಿ ಮೇಲೆ ಕೈ ಮಾಡಿದ್ದು ನೋಡಿ ಕೋಪಗೊಂಡವನು ತನ್ನ ತಂದೆಗೆ ಎದುರಿಗೆ ಬಂದು, ಅಪ್ಪ, ಇನ್ನೊಂದು ಸಲ ನನ್ನ ಅಮ್ಮನ ಮೇಲೆ ಕೈ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಎಂದರೆ ಮಂಜುನಾಥ್ ಅವರು ತಮ್ಮ ಮಗನನ್ನೇ ನೋಡಿದರು. ತಮ್ಮ ಎದುರು ಯಾವ ಮಾತು ಆಡದೆ ಎಲ್ಲ ತಾಯಿಗೆ ಹೇಳುತ್ತಿದ್ದ ಮಗ ತನಗೆ ಏನಾದರೂ ಬೇಕಾದರೆ ತಂಗಿಯ ಕೈಯಲ್ಲಿ ತಂದೆಗೆ ಹೇಳಿಸಿ ಕೊಡಿಸಿಕೊಳ್ಳುತ್ತಿದ್ದ ಮಗ ಇಂದು ತನ್ನ ಎದುರಾಗಿ ನಿಂತು ಮಾತಾಡಿದ್ದು ಶಾಕ್ ಆಗಿದ್ದರು. ಗೌರಿ ಅವರು, ಹೊಡೆಯಲಿ ಬಿಡೋ, ಹೊಡಿದೆ ಏನು ಮಾಡ್ತಾರೆ? ನಾನು ಈ ಮನೆಯಲ್ಲಿ ಇದ್ದರೆ ತಾನೇ ಅವರು ಹೊಡೆಯೋದು, ಮನೆ ಬಿಟ್ಟು ಹೋಗುದರೆ ಸರಿ ಹೋಗುತ್ತೆ ಎಂದರೆ ಎಲ್ಲರೂ ಗಾಬರಿಯಿಂದ ನೋಡಿದರು. ಶ್ರೇಯಾ, ಅಮ್ಮ, ಅಪ್ಪ ಏನೋ ಕೋಪದಲ್ಲಿ ಕೈ ಮಾಡಿದರು, ಅಷ್ಟಕ್ಕೆ ನೀವು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳುವುದು ಸರಿಯಲ್ಲಮ್ಮ ಎಂದಳು. ಅಷ್ಟೇ, ಎಲ್ಲ ಆಗಿದ್ದು ನಿನ್ನಿಂದನೇ ಕಣೆ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಮನೆಯಲ್ಲಿ ಮದುವೆ ವಯಸ್ಸಿನವಳು ನೀನೊಬ್ಬಳೇ ಅಂದುಕೊಂಡಿದ್ದೀಯಾ? ನಿನಗಿಂತ ದೊಡ್ಡವನು ನಿನ್ನ ಅಣ್ಣ ಇದ್ದಾನೆ, ಅವನಿಗೂ ಮದುವೆ ಮಾಡಬೇಕು. ನಿನ್ನಿಂದ ಇನ್ನೂ ಇಬ್ಬರು ಮದುವೆ ಆಗದೆ ನಿನ್ನ ಮದುವೆ ಆಗಲಿ ಎಂದು 6 ತಿಂಗಳಿನಿಂದ ಕಾಯುತ್ತಿದ್ದಾರೆ. ನೀನು ನೋಡಿದರೆ ನಾನು ಮದುವೆ ಆಗಲ್ಲ ಎಂದು ಕುಳಿತಿದ್ಯಾ ಎಂದರೆ ಶ್ರೇಯಾ ಗೊಂದಲದಲ್ಲಿ ನೋಡಿದಳು. ಮಂಜುನಾಥ್ ಅವರು, ಯಾರಿಬ್ಬರು ಅವಳ ಮದುವೆ ಆಗಲಿ ಎಂದು ಕಾದು ಕುಳಿತಿರುವರು ಎಂದು ಮಡದಿಯ ಕೇಳಿದರು. ಗೌರಿ ಅವರು ಶಶಾಂಕ್, ಪೂಜಾ ಇಬ್ಬರ ಕಡೆಯೂ ನೋಡಿದರು. ಮಂಜುನಾಥ್, ನಿನ್ನನ್ನೇ ಕೇಳುತ್ತಿರುವುದು, ಹೇಳು, ನನ್ನ ಮಗಳ ಮದುವೆ ಆಗಲಿ ಎಂದು ಯಾರಿಬ್ಬರು ಕಾದು ಕುಳಿತಿದ್ದಾರೆ? ಇನ್ನು ಸುಮ್ಮನೆ ಇದ್ದರೆ ಇವರು ಅಪ್ಪ ಮಗಳು ಬಿಡಲ್ಲ, ಸತ್ಯ ಹೇಳಿ ಬಿಡೋಣ, ಆಗಿದ್ದು ಆಗಲಿ, ಎಷ್ಟು ದಿನ ಮನಸ್ಸಲ್ಲಿ ಇಟ್ಟುಕೊಳ್ಳುವುದು ಎಂದು ನಿರ್ಧರಿಸಿದ ಗೌರಿಯವರು, ಶಶಾಂಕ್, ಪೂಜಾ ಎಂದರು. ಮಡದಿ ಮಾತು ಕೇಳಿ ಮಂಜುನಾಥ್ ಅವರು ಗೊಂದಲಗೊಂಡರು. ಏನಮ್ಮ ಹೇಳುತ್ತಿದ್ದೀಯಾ? ನನ್ನ ಮದುವೆ ಆಗಲಿ ಎಂದು ಇವರು ಯಾಕೆ ಕಾಯಬೇಕು ಎಂದಳು ಶ್ರೇಯಾ. ಮಂಜುನಾಥ್ ಅವರು, ಶ್ರೇಯಾ ಮದುವೆ ಆಗಲಿ ಎಂದು ಶಶಾಂಕ್ ಕಾದರೆ ಒಂದು ನ್ಯಾಯ ಇದೆ, ಯಾಕೆಂದರೆ ತಂಗಿ ಮದುವೆ ಆಗಲಿ ಎಂದು ಕಾಯುತ್ತಿದ್ದಾನೆ ಎಂದು ತಿಳಿಯಬಹುದು. ಆದರೆ ಈ ಹುಡುಗಿ ಪೂಜಾಗೂ ಶ್ರೇಯಾ ಮದುವೆಗೂ ಏನು ಸಂಬಂಧ? ಅವಳು ಯಾಕೆ ಕಾಯುತ್ತಿದ್ದಾಳೆ ಎಂದು ಮಡದಿಯ ಮುಖ ನೋಡಿದರು. ಶ್ರೇಯಾ ಕೂಡ ತನ್ನ ತಂದೆಯ ಮಾತು ನಿಜ, ಇವಳು ಯಾಕೆ ನನ್ನ ಮದುವೆ ಬಗ್ಗೆ ಕಾಯಬೇಕು ಎಂದು ತಾಯಿಯ ಮುಖ ನೋಡಿದಳು. ಯಾಕಂದರೆ ಇವರಿಬ್ಬರು 2 ವರ್ಷದಿಂದ ಪ್ರೀತಿಸುತ್ತಿದ್ದಾರೆ, ಅದಕ್ಕೆ ಎಂದರು ಗೌರಿಯವರು. ಮಂಜುನಾಥ್, ಶ್ರೇಯಾ ಇಬ್ಬರೂ ಆಘಾತದಿಂದ ನೋಡಿದರು. ತಾವು ಕೇಳಿದ ವಿಷಯ ನಿಜವಾ ಸುಳ್ಳ ಎಂದು. ಶಶಾಂಕ್, ನನಗೆ ವಿಷಯ ತಿಳಿಸಿ, ಪೂಜಾ ಮನೆಯಲ್ಲಿ ಅವಳಿಗೆ ಮದುವೆ ಮಾಡಲು ನೋಡುತ್ತಿದ್ದಾರೆ, ಹೋಗಿ ಅವರ ಜೊತೆ ಮಾತಾಡು ಎಂದು ಹೇಳಿದ. ನಾನು ಹೋಗಿ ಮಾತಾಡಿದೆ ಅವರ ಮನೆಯಲ್ಲಿ, ನಿನ್ನ ಮಗಳ ಮದುವೆ ಮಾಡು, ಆಮೇಲೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೀವಿ ಎಂದರು. ಅದಕ್ಕೆ ಹೇಳುತ್ತಿರುವುದು, ನೀನು ಬೇಗ ಮದುವೆ ಮಾಡಿಕೊಂಡು ಅವರಿಗೂ ಮದುವೆ ಆಗಲು ಅವಕಾಶ ಮಾಡಿಕೊಡು ಅಂತ. ಆದರೆ ನೀನು ಸ್ವಾರ್ಥಿ, ನೀನು ನಿನ್ನ ಒಬ್ಬಳ ಜೀವನ ಚೆನ್ನಾಗಿರಬೇಕು ಎಂದು ಯೋಚಿಸುತ್ತಿದ್ದೀಯ. ನಿನಗಿಂತ ದೊಡ್ಡವನು ನಿನ್ನ ಅಣ್ಣ ಕೂಡ ಇದ್ದಾನೆ, ಅವನು ಮದುವೆ ಆಗಲಿ, ತನ್ನ ಅಣ್ಣನ ಜೀವನ ಚೆನ್ನಾಗಿರಲಿ ಎಂದು ಬಯಸುತ್ತಿಲ್ಲ. ನೀನು ಒಬ್ಬಳು ತಂಗಿಯ ಎಂದು ಕೋಪದಲ್ಲಿ ಬಾಯಿಗೆ ಬಂದಂತೆ ಬೈದರು ಗೌರಿಯವರು. ವಿಷಯ ತಿಳಿದ ಶ್ರೇಯಾ ಗರಬಡಿದವಳಂತೆ ನಿಂತಿದ್ದಳು. ಏಯ್, ಮುಚ್ಚೆ ಬಾಯಿ, ಸಾಕು. ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಮಾತನಾಡಿದರೆ ನಾನು ಏನು ಮಾಡುತ್ತೀನೋ ನನಗೆ ಗೊತ್ತಿಲ್ಲ. ಏನಂದೆ? ನನ್ನ ಮಗಳು ಸ್ವಾರ್ಥಿನಾ? ಯಾವ ಬಾಯಲ್ಲಿ ಹೇಳಿದೆ ಸ್ವಾರ್ಥಿ ಅಂತ? ನಿಜವಾದ ಸ್ವಾರ್ಥಿಗಳು ನೀವು. ನಿಮ್ಮ ಆಸೆ ಈಡೇರಿಸುವ ಸಲುವಾಗಿ ಏನು ತಪ್ಪೇ ಮಾಡದ ನನ್ನ ಕಂದನಿಗೆ ಇಷ್ಟು ದಿನ ಹಿಂಸೆ ಕೊಟ್ಟೆಯಲ್ಲ, ನಿನಗೆ ಹೇಗೆ ಮನಸ್ಸು ಬಂತು? ಅವನು ಒಬ್ಬನೇ ನಿನ್ನ ಮಗನಾ? ಅವನ ಮೇಲೆ ಮಾತ್ರ ನಿನ್ನ ಪ್ರೀತಿಯಾ? ಇವಳು ನಿನಗೆ ಮಗಳಲ್ಲವಾ?
ಇವಳ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಯಾವಳು ಮೂರನೆಯವಳು ಬಂದಳು ಅಂತ ಇಷ್ಟು ವರ್ಷ ಸಾಕಿದ ಮಗಳು ನಿನಗೆ ಬೇಡವಾಗಿದ್ದಾಳ ಎಂದರು ಮಂಜುನಾಥ್. ಇಷ್ಟು ಹೊತ್ತು ಸುಮ್ಮನೆ ನೋಡುತ್ತಾ ಒಳಗೊಳಗೆ ನಗುತ್ತಾ ನಿಂತಿದ್ದ ಪೂಜಾ ಈಗ ಮಾತಾಡಿದಳು. ನೋಡು ಶಶಾಂಕ್, ನಿಮ್ಮ ತಂದೆ ನನ್ನನ್ನೇ ಯಾರೋ ಮೂರನೆಯವಳು ಎನ್ನುತ್ತಿದ್ದಾರೆ. ನೀನು ನೋಡಿದರೆ ಸುಮ್ಮನೆ ನಿಂತಿದ್ಯಾ ಎಂದು ಅಳುವ ನಾಟಕ ಮಾಡಿದರೆ ಅಷ್ಟಕ್ಕೆ ಇವನು ಕರಗಿ ಕೋಪದಲ್ಲಿ ತನ್ನ ತಂದೆಗೆ, ನೋಡಪ್ಪ, ಅವಳು ಯಾರೋ ಮೂರನೆಯವಳು ಅಲ್ಲ, ನಾನು ಪ್ರೀತಿಸಿ ಮದುವೆ ಆಗುವ ಹುಡುಗಿ, ಅವಳ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಎಂದನು. ನನ್ನ ಮುಂದೆ ನಿಂತು ಧ್ವನಿ ಎತ್ತಿ ಮಾತಾಡೋ ಅಷ್ಟು ಬೆಳೆದಿದ್ದೀಯಾ ಎಂದರು ಮಂಜುನಾಥ್ ಅವರು. ಶಶಾಂಕ್, ನೀವು ಏನಾದರೂ ತಿಳಿದುಕೊಳ್ಳಿ ಎಂದನು. ಮಂಜುನಾಥ್ ಅವರು, ಹೌದಪ್ಪ ಮಾತಾಡು, ಆದರೆ ಒಂದು ಮಾತು, ನನ್ನ ಮಗಳಿಗೆ ಇಷ್ಟು ಬೇಗ ಮದುವೆ ಮಾಡಲ್ಲ ಅಷ್ಟೇ ಎಂದರು. ಗೌರಿ ಅವರು, ಇದೇ ನಿಮ್ಮ ಕೊನೆ ಮಾತಾ ಎಂದು ಕೇಳಿದರು. ಮಂಜುನಾಥ್, ಹೌದು, ಇದೇ ನನ್ನ ಕೊನೆ ಮಾತು ಎಂದರು. ಹಾಗಾದರೆ ನಾನು ಕೂಡ ಈ ಮನೆಯಲ್ಲಿ ಇರಲ್ಲ, ನಾನು ನನ್ನ ಮಗ ಮನೆ ಬಿಟ್ಟು ಹೋಗುತ್ತೀವಿ ಎಂದರು ಗೌರಿಯವರು. ಮಂಜುನಾಥ್ ಅವರು, ಹೋಗಿ, ನಾನು ಯಾರನ್ನು ತಡೆಯುವುದಿಲ್ಲ ಎಂದರು. ಅಪ್ಪ, ಯೋಚಿಸಿ ಮಾತಾಡಿ. ಮುಂದೆ ನಿಮ್ಮ ಮಗಳು ಮದುವೆ ಆಗಿ ಹೋದರೆ ನಿಮ್ಮ ನೋಡಿಕೊಳ್ಳಲು ನಿಮ್ಮ ಅಳಿಯ ಬರಲ್ಲ. ಮಗ ಅಂತ ನಾನು, ಹೆಂಡತಿ ಅಂತ ನಮ್ಮನೆ ಸಾಯುವವರೆಗೂ ನಿಮ್ಮ ಜೊತೆ ಇರೋದು ಎಂದನು ಶಶಾಂಕ್. ನೀವು ನನ್ನ ಜೊತೆ ಇರೋದು ಬೇಕಾಗಿಲ್ಲ, ಹೋಗಿ ಎಂದು ಕೋಪದಲ್ಲಿ ಮಂಜುನಾಥ್ ಅವರು ಹೇಳಿದರು. ಗೌರಿಯವರು, ಬಾರೋ ಶಶು, ನಾವು ಇಲ್ಲ ಅಂದರೂ ಅವರು ಚೆನ್ನಾಗಿ ಇರಲಿ, ನಾವೇ ಮನೆ ಬಿಟ್ಟು ಹೋಗೋಣ ಎಂದು ಮೊಸಳೆ ಕಣ್ಣೀರು ಸುರಿಸುತ್ತಾ ಹೇಳಿದರು. ಇಷ್ಟು ಹೊತ್ತು ನಿಂತು ಎಲ್ಲರ ಮಾತು ಕೇಳಿದ ಶ್ರೇಯಾ, ಬೇಡಮ್ಮ, ನೀವು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇರಿ, ನಾನು ಮದುವೆ ಆಗಲು ಒಪ್ಪುತ್ತೀನಿ ಎಂದಳು. ಗೌರಿಯವರು, ನಿಜವಾಗಿಯೂ ಮದುವೆ ಆಗುತ್ತೀಯಾ ಎಂದು ಸಂತೋಷದಿಂದ ಕೇಳಿದರೆ ಅವರ ಸಂತೋಷ ನೋಡಿ ಶ್ರೇಯಾ ಮನಸ್ಸಲ್ಲೇ ನೊಂದುಕೊಂಡು ಹ್ಞೂ ಎಂದು ತಲೆಯಲ್ಲಾಡಿಸಿದಳು. ಮಂಜುನಾಥ್ ಅವರು, ಮಗಳೇ, ಏನು ಹೇಳ್ತಿದ್ಯಾ ನೀನು ಎಂದು ಆತಂಕದಿಂದ ಕೇಳಿದರೆ, ಹೌದಪ್ಪ, ನಾನು ಮದುವೆ ಆಗ್ತೀನಿ ಎಂದಳು ಶ್ರೇಯಾ. ಬೇಡ ಮಗಳೇ, ಇದಕ್ಕೆ ನಾನು ಒಪ್ಪಲ್ಲ ಎಂದರು ಮಂಜುನಾಥ್. ಅಪ್ಪ ಪ್ಲೀಸ್, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಾನು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀನಿ, ಇದರ ಮೇಲೆ ಮಾತು ಬೇಡ, ನನ್ನ ಮಾತಿಗೆ ಒಪ್ಪಿಕೊಳ್ಳಿ ಎಂದಳು ಶ್ರೇಯಾ. ಇಲ್ಲ ಮಗಳೇ, ನಾನು ಖಂಡಿತ ಒಪ್ಪಲ್ಲ ಎಂದರು ಮಂಜುನಾಥ್. ಶ್ರೇಯಾ, ನನ್ನ ಮೇಲೆ ಆಣೆ ಎಂದು ಹೇಳಿದರೆ ಮಂಜುನಾಥ್ ಅವರ ಕಣ್ಣಿನಿಂದ ಹನಿಗಳು ಪಟಪಟನೆ ಉದುರಿದ್ದವು ತಮ್ಮ ಅಸಹಾಯಕತೆಗೆ. ಶ್ರೇಯಾ ತಂದೆ ಕಣ್ಣೀರು ನೋಡಿ ಸಹಿಸಲು ಆಗದೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಮಂಜುನಾಥ್ ಅವರು ತಮ್ಮ ನೋವನ್ನು ಹೊರಹಾಕುವ ಸಲುವಾಗಿ ಹೊಲದ ದಾರಿ ಹಿಡಿದರು. ಶಶಾಂಕ್ ಪೂಜಾನ ಕರೆದುಕೊಂಡು ಅವರ ಮನೆಗೆ ಬಿಡಲು ಹೋದರೆ ಸೋಫಾ ಮೇಲೆ ಹೋಗಿ ಕುಳಿತರು ಗೌರಿ. ಈಗ ಅಮ್ಮ ಮಗ ಮಾಡಿದ ತಪ್ಪಿನಿಂದ ಮುಂದೆ ಬಹಳ ದೊಡ್ಡ ಮೊತ್ತದ ದಂಡ ತೆರಬೇಕು ಎನ್ನುವುದು ಇಬ್ಬರಿಗೂ ಗೊತ್ತಿಲ್ಲ. ಮಂಡ್ಯದಿಂದ ಹೊರಟ ಆಕರ್ಷ್ ಕಾರು ಬೆಂಗಳೂರು ತಲುಪಲು ಸಂಜೆ 5 ಗಂಟೆ ಟ್ರಾಫಿಕ್ ನಡುವೆ. ಆಕರ್ಷ್ ಮನಸ್ಸು ಇವತ್ತು ತುಂಬ ಖುಷಿಯಾಗಿತ್ತು. ಕಾರಣ ಅವನ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಪ್ರಶಾಂತ್, ನನ್ನ ಮನೆಗೆ ಡ್ರಾಪ್ ಮಾಡಿ, ನೀನು ಹೋಟೆಲ್ಗೆ ಹೋಗಿ ಕೆಲಸ ನೋಡು, ನನಗೆ ಇವತ್ತು ಕೆಲಸ ಮಾಡುವ ಮೂಡಿಲ್ಲ, ಐ ಜಸ್ಟ್ ನೀಡ್ ಎ ರೆಸ್ಟ್ ಎಂದನು ಆಕರ್ಷ್. ಪ್ರಶಾಂತ್, ಓಕೆ ಸರ್ ಎಂದು ಮನೆಯ ಹತ್ತಿರ ಆಕರ್ಷ್ ಇಳಿಸಿ ತಾನು ಹೋಟೆಲ್ ಕಡೆ ಹೊರಟನು. ಆಕರ್ಷ್ ಮನೆ ಒಳಗೆ ಬಂದಾಗ ಎಲ್ಲರೂ ಕಾಫಿ ಕುಡಿಯುತ್ತಾ ಹಾಲ್ನಲ್ಲಿ ಕುಳಿತಿದ್ದರು. ವಿಶೇಷ ಎಂದರೆ ಇವತ್ತು ಆಕರ್ಷ್ ಅತ್ತೆ ಚಂದ್ರಕಲಾ, ಅವರ ಗಂಡ ರಮೇಶ್ ಇಬ್ಬರೂ ಇದ್ದರು. ಚಂದ್ರಕಲಾ ಅವರು ಯಾವಾಗಲೂ ಫ್ರೆಂಡ್ಸ್, ಪಾರ್ಟಿ, ಟ್ರಿಪ್ ಎಂದು ತಿರುಗುವುದೇ ಕೆಲಸ. ಅವರ ಹಿಂದೆ ಬಾಲದ ಹಾಗೆ ಅವರ ಗಂಡ ಯಾವಾಗಲೂ ಜೊತೆ ಹೋಗುವುದು. ಇನ್ನು ಇವರ ಮಕ್ಕಳು ಅಪ್ಪ ಅಮ್ಮನಿಗೆ ತಕ್ಕಂತೆ ಪಾರ್ಟಿ, ಕ್ಲಬ್ ಎಂದು ಸುತ್ತುತ್ತಾ 3 ಹೊತ್ತು ತಿರುಗುವುದು. ಯಾವಾಗ ಮನೆಗೆ ಬರುತ್ತಾರೆ, ಯಾವಾಗ ಹೋಗುತ್ತಾರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ಆಕರ್ಷ್ ಇಷ್ಟು ಬೇಗ ಬಂದಿರುವುದು ನೋಡಿ ಆಶ್ಚರ್ಯದಿಂದ ಅವನನ್ನೇ ನೋಡಿದರೆ ಅರ್ಥ ಮಾಡಿಕೊಂಡವನು, ಇವತ್ತು ಬೆಂಗಳೂರಿನಿಂದ ಹೊರಗೆ ಹೋಗಿದ್ದೆ, ಇವಾಗಷ್ಟೇ ಬಂದೆ, ಯಾಕೋ ಟಯರ್ಡ್ ಫೀಲ್ ಆಯಿತು, ಅದಕ್ಕೆ ರೆಸ್ಟ್ ಮಾಡಲು ಮನೆಗೆ ಬಂದೆ ಎಂದು ಹೇಳಿ ಅಮ್ಮನಿಗೆ ಕಾಫಿ ಕೇಳಿದನು. ಕಲ್ಪನಾ ಅವರು ಕೊಟ್ಟ ಕಾಫಿ ಕುಡಿದವನು ತನ್ನ ರೂಮಿಗೆ ಹೋಗಲು ಎದ್ದನು. ಆದರೆ ಲಕ್ಷ್ಮಿ ಅವರು ತಮ್ಮ ಎದೆ ಹಿಡಿದು ಒದ್ದಾಡತೊಡಗಿದರೆ ಶ್ರೀನಿವಾಸ್ ಅವರು ಕೂಗಿಕೊಂಡರು. ಅವರ ಸದ್ದು ಕೇಳಿ ಎಲ್ಲರೂ ಅವರ ನೋಡಿ ಗಾಬರಿಯಿಂದ ಹತ್ತಿರ ಹೋದರು. ಆಕರ್ಷ್ ನೋಡಿದವನು ತಡ ಮಾಡದೆ ತನ್ನ ಅಜ್ಜಿಯನ್ನು 2 ಕೈಗಳಿಂದ ಎತ್ತಿಕೊಂಡು ಕಾರಿನ ಬಳಿ ಬಂದು ಅವರನ್ನು ಹಿಂದಿನ ಸೀಟಿನಲ್ಲಿ ಕೂಳಿಸಿ ತಾನು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತನು. ತನ್ನ ತಾತ ಮುಂದೆ ತನ್ನ ಪಕ್ಕದಲ್ಲಿ ಕುಳಿತರೆ ಕಲ್ಪನಾ ಮತ್ತು ಪ್ರಮೀಳಾ ಅವರು ತಮ್ಮ ಅತ್ತೆ ಪಕ್ಕದಲ್ಲಿ ಅಕ್ಕಪಕ್ಕ ಕುಳಿತರು. ಚಂದ್ರಪ್ರಕಾಶ್ ಮತ್ತು ಸೂರ್ಯಪ್ರಕಾಶ್ ಇಬ್ಬರು ತಮ್ಮ ಫ್ಯಾಕ್ಟರಿಯಿಂದ ಬಂದಿಲ್ಲದ ಕಾರಣ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಚಂದ್ರಕಲಾ ಅವರು ತಮ್ಮ ಗಂಡನ ಜೊತೆ ಮನೆಯಲ್ಲಿ ತಮ್ಮ ಜೊತೆ ಉಳಿದ ಚಂದ್ರಪ್ರಕಾಶ್ ಮಕ್ಕಳು ಸಿಂಧು ಬಿಂದು ಇಬ್ಬರನ್ನು ಕರೆದುಕೊಂಡು ಆಸ್ಪತ್ರೆ ಕಡೆಗೆ ಹೋದರು. ಆಕರ್ಷ್ ಆಸ್ಪತ್ರೆಗೆ ಬಂದ ತಕ್ಷಣ ಲಕ್ಷ್ಮಿಯವರನ್ನು ಅಡ್ಮಿಟ್ ಮಾಡಿದರು. ಮನೆಯಿಂದ ಬರುವಾಗಲೇ ಆಸ್ಪತ್ರೆಗೆ ಫೋನ್ ಮಾಡಿ ಹೇಳಿದ್ದರಿಂದ ಬೇಗ ಚಿಕಿತ್ಸೆ ಶುರು ಮಾಡಿದರು. ಮುಂದುವರಿಯುತ್ತದೆ.